ನಮಸ್ತೆ ಸ್ನೇಹಿತರೆ. ಮಾನವೀಯತೆಗೆ ಮತ್ತೊಂದು ಹೆಸರೇ ಎಚ್.ಡಿ. ಕುಮಾರಸ್ವಾಮಿ ಅಂದರೆ ತಪ್ಪಾಗಲಾರದು. ತಮಗೆ ತಿಳಿದಿದೆ, ಕಳೆದ 2 ದಿನಗಳ ಹಿಂದೆ ಮಂಡ್ಯದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟದ ನೌಕರರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರ್ತಾರೆ ಬೇಡಿಕೆಗಳಿಗೆ ಸ್ಪಂದಿಸುವಂತೆ. ಅದನ್ನು ಗಮನಿಸಿದಂಥ ಕುಮಾರಣ್ಣವರು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನೆ ಮಾಡ್ತಿದ್ದಂಥ ಮುಖಂಡರ, ಆ ಕಾರ್ಯಕರ್ತರ ಮುಖಂಡರನ್ನು ಒಂದು 10 ಜನರನ್ನ ನೀವು ದೆಹಲಿಗೆ ಬನ್ನಿ, ವಿಮಾನದ ಖರ್ಚು ನಾನೇ ನೋಡ್ಕೋತೀನಿ, ನಿಮ್ಮ ಇರೋದಕ್ಕೆ ಉಪಹಾರ ವಾಸಸ್ಥಳದ ಖರ್ಚು ನಾನೇ ನೋಡ್ಕೋತೀನಿ, ಬಂದು ಅದೇನು ಚರ್ಚೆ ಮಾಡ್ಕೊಂಡು ಹೋಗಿ ಅಂದಲಾಗಿ ನಿನ್ನೆ ಒಂದಷ್ಟು ಜನ ಮಹಿಳಾ ನೌಕರರ ಮುಖಂಡರು ಹೋಗಿ ಸಂಬಂಧಪಟ್ಟಂಥ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿಕೊಂಡು ಬಂದಿರ್ತಾರೆ. ಮಾನವ ಸಂಪನ್ಮೂಲ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಂದ್ರದ ಮಟ್ಟದಲ್ಲಿ. ಇದು ಬಹುಶಃ ಇವತ್ತಿನ ರಾಜಕಾರಣಿಗಳಲ್ಲಿ ಅಪರೂಪವಾಗಿರುವ ಮಾನವೀಯತೆ ಅಂತ ಅನ್ಬೋದು. ತಾವು ಗಮನಿಸ್ತಾ ಇರ್ತೀರಿ, ಸುಮಾರು ತಿಂಗಳುಗಳ ಹಿಂದೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ರು. ಸುಮಾರು ದಿನಗಳಾದ ಮೇಲೆ ಸರ್ಕಾರ ಸ್ಪಂದಿಸಿ ಮಾಡಿ ₹500 ₹1000 ಹೆಚ್ಚಳ ಮಾಡ್ತು ಅವ್ರಿಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾರಿಗೆ ಸಂಸ್ಥೆ ನೌಕರರು ಹೇಳ್ತಾರೆ, ಕುಮಾರಣ್ಣವರು ಅಧಿಕಾರದಲ್ಲಿದ್ದಾಗ 2018ರ ಚುನಾವಣೆಯಲ್ಲಿ ರಾಮನಗರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಸಾರಿಗೆ ಸಂಸ್ಥೆ ನೌಕರರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸ್ತೀವಿ ಅಂತೇಳಿ, ಅದಾದಮೇಲೆ ಮುಖ್ಯಮಂತ್ರಿಗಳು ಆಗ್ತಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕ್ರಮಗಳಿಗೆ ಬಂದಾಗ ಒಂದಷ್ಟು ಜನ ನೌಕರರು ಭೈರಪ್ಪಣ್ಣು ತಾವು ಅವರನ್ನು ಅಡ್ಡಾಕೋಕೆ ಹೇಳ್ದೋ, ಎಲ್ಲಪ್ಪ ನಮ್ಮದು ಸಂಪೂರ್ಣ ಬಹುಮತದ ಸರ್ಕಾರ ಬರಲಿಲ್ಲ, ನಾನೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಂದ್ಬಿಟ್ರು ಅಂತ ಅಂತಾರೆ. ಆಗ ಮಾಡ್ಬೋದಾಗಿತ್ತು ಅಂತ ಅಂಥವರು ಹಲವಾರು ಜನ ನಾನು ಕೇಳ್ತಾ ಇರ್ತಾರೆ, ಮಾಡಲಿಲ್ಲ ಅಂತ. ಅವ್ರಿಗೆ ಕೆಲವೊಂದು ಈ ಮೂಲಕ ಸ್ಪಷ್ಟನೆ ನೀಡ್ತಾ ಇದ್ದೀನಿ. ಯಾಕೆಂದರೆ ಆಗ ಮಾಡ್ಬೋದಾಗಿತ್ತು ಅಂತೀರಿ. ವಾಸ್ತವ ಸುಮಾರು ಜನಕ್ಕೆ ಬಹಳ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಮೈತ್ರಿ ಸರ್ಕಾರ ಪತನಗೊಳ್ಳುವ ಮೊದಲು ಮೇ ತಿಂಗಳು 2019ರಲ್ಲಿ ಮೈತ್ರಿ ಸರ್ಕಾರ ಪತನ ಆಯ್ತದೆ. ಅದಕ್ಕೆ ಒಂದು 6 ತಿಂಗಳು ಮೊದಲು ಶ್ರೀ ಚನ್ನಕೇಶವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ರಾಜಾಜಿನಗರದ ವೆಸ್ಟಾಪ್ ಕಾರ್ಡ್ ರೋಡಲ್ಲಿ ಅದರ ಕೇಂದ್ರ ಕಚೇರಿ ಇರ್ತದೆ. ಅವರು ಅವತ್ತು ನಿರ್ವಾಹಕರಾಗಿರ್ತಾರೆ ಸುಭಾಷ್ ನಗರ, ಅಂದರೆ ಮೆಜೆಸ್ಟಿಕ್ ವೋಲ್ವೋ ಡಿಪೋದಲ್ಲಿ. ಇವತ್ತು ಮಾರ್ಗದ ತನಿಖಾಧಿಕಾರಿಗಳಾಗವ್ರೆ. ಬೇಕಾದ್ರೆ ಅವರನ್ನು ನೀವು ಪ್ರಶ್ನೆ ಮಾಡ್ಬೋದು. ಇವತ್ತು ಸನ್ಮಾನ್ಯ ಕೂಟದ ಅಧ್ಯಕ್ಷರವರಲ್ಲ, ಸರಿಸಮಾನ ಅಂತೇಳಿ ಪಟ್ಟು ಬಿಡದೆ ಕುಂತಿರೋರು, ಆ ಮೂಲಕ ವೇತನ ಹೆಚ್ಚಳ ಅನ್ನುವಂಥ ಜಗ್ಗಾಟ ಸುಮಾರು ಕಳೆದ 38 ತಿಂಗಳು, ಈಗ 24 ತಿಂಗಳು ಕಳೆದು ಮುಂದುವರಿತಾರಕ್ಕೆ ವೇತನ ಹೆಚ್ಚಳ ಅನ್ನುವಂಥ ಈ ಗಜಪ್ರಸವ ಇದೆಯಲ್ಲ, ಅದು ಮುಂದುವರಿದಕ್ಕೆ ಕಾರಣವಾಗಿರುವಂಥ ನಮ್ಮ ಕೂಟದ ಗೌರವಾನ್ವಿತ ಅಧ್ಯಕ್ಷರು ಅವತ್ತು ಏನು ಮಾಡ್ತಾರೆ, ಇಲ್ಲ ನಾವು ಸರ್ಕಾರಿ ನೌಕರರಾಗಲೇಬೇಕು ಅಂತೇಳಿ ಪಟ್ಟಿ ಹಿಡಿತಾರೆ. ಅವತ್ತು ಈ ಚನ್ನಕೇಶವರ ಜೊತೆಲಿ ಅವರು ಕೈ ಜೋಡಿಸಿದ್ರೆ ಇವತ್ತು ಚನ್ನಕೇಶವರ ಅವರು ಮಾರ್ಗದ ತನಿಖಾಧಿಕಾರಿಗಳಾಗವ್ರೆ, ಅಂದರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಆಗವ್ರೆ. ಅವತ್ತು ವೋಲ್ವೋ ಡಿಪೋದಲ್ಲಿದ್ದ ನಿರ್ವಾಹಕರು ಇವತ್ತು ಪ್ರಮೋಷನ್ ಆಗಿ, ಅವರನ್ನು ಬೇಕಾದ್ರೆ ಕೇಳ್ಕೊಳ್ಳಿ ನೀವು. ಏನಾಯ್ತು, ಅವ್ರಿಗೆ ಬೆಂಬಲವಾಗಿ ನಿಲ್ಲಿಲ್ಲ ಕೂಟದ ಅಧ್ಯಕ್ಷರು. ಯಾಕೆ? ಚನ್ನಕೇಶವನಿಗೆ ಹೆಸರು ಬಂದ್ಬಿಡ್ತದೆ. ಅದರಲ್ಲಿ MDಗೆ KSRTCಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯವರು ಒಂದು ಆದೇಶ ಕೊಡ್ತಾರೆ. ಈ ವಿಷಯದ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮನ್ನು ಕೋರಲು ಮಾನ್ಯ ಸಚಿವರಿಂದ ಆದೇಶಿತನಾಗಿದ್ದೇನೆ ಅಂತ. ಅದು ಅವಾಗೋಯ್ತದೆ. ಇನ್ನು 2/1/2018ಗೆ ಕಾರ್ಯದರ್ಶಿ ಕಾರ್ಯಾಲಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು, ಇಲ್ಲಿಗೆ ಆ ಪತ್ರ ಹೋಗ್ತದೆ. 9/1/19ರಲ್ಲಿ ಕಾರ್ಮಿಕ ಇಲಾಖೆಯಿಂದ ಹೋಯ್ತದೆ. ಈ ಆದೇಶ ಇಲ್ಲಿ ಬರ್ತದೆ, ಈಗ ಡಿಸ್ಪ್ಲೇಲಿ ನಿಮಗೆ ಯಾವುದು ಏನು ಅಂತ. ಹಾಗಾಗಿ ಅವತ್ತು ಕೂಟದ ಅಧ್ಯಕ್ಷರು ಬಹುಶಃ ಕೈ ಜೋಡಿಸ್ಬೇಕಾಯ್ತು. ಅದು ಬಿಟ್ಬಿಟ್ಟು ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೋದ್ರು ಅಂತ
ಅವತ್ತಿನ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳು ವಿಶ್ವಾಸಮತ ಕೋರಕ್ಕೆ ಹೋಗ್ತಾ ಇರ್ತಾರೆ ಪಾಪ ಅವ್ರ ಸರ್ಕಾರ ಉಳಿಸ್ಕೋಕೆ. ಆಗೋಗಿ ಅವ್ರು ಜೆ ಪಿ ನಗರದ ಮನೆ ತಕ್ಕ ಬನ್ನಿ ಒಂದಷ್ಟು ಜನ ಅಂದ್ಬಿಟ್ಟು ಅಣ್ಣ ನಮ್ಮ ಸರ್ಕಾರಿ ನೌಕರ ಮಾಡಿ ಅಂತೇಳಿ ಗೌರವಾನ್ವಿತ ಕೂಟದ ಅಧ್ಯಕ್ಷರು ಒಯ್ತಾರೆ. ಹಂಗನ್ಬಿಟ್ಟು ನಾನು ಕೂಟದ ಅಧ್ಯಕ್ಷರನ್ನ ಟೀಕೆ ಮಾಡ್ತಾ ಇಲ್ಲ, ವಾಸ್ತವ ಈಗಿದೆ. ಅವತ್ತು ನೀವು 6ನೇ ವೇತನ ಬೇಡ ಅಂದ್ಬಿಟ್ಟು ಈಗ ಸರಿಸಮಾನ 7ನೇ ವೇತನ ಆಯೋಗದ ಸರಿಸಮಾನ ಅಂತ ಅಡ್ಗಾಲಾಗ್ತಾ ಇದ್ದೀರಲ್ಲ ಯಾಕೆ? ಅವತ್ತು ನೀವು ಮಾಡೋದು ಸರಿಯಾದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿಯವರು ನಿಮ್ಮ ಸರಿಸಮಾನ ವೇತನ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ ಅದಕ್ಕೆ ಅವರು ಅಡ್ಗಾಲಾಗ್ತಾ ಇರೋದು ಸರಿ. ನಿಮ್ಮ ಅಜೆಂಡಕ್ಕೆ ದಾರಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಅಜೆಂಡಾ ಇದೆಯಲ್ಲ, ವೇತನ ಆಯೋಗ ಜಾರಿಯಾದಾಗ ಯಥಾವತ್ತು ಅಳವಡಿಸ್ಕೊಳ್ಳೋದು ಮಗದೊಂದು ಇದನ್ನು ನೀವು ಜಾರಿ ಮಾಡಿಸ್ಕೊಳ್ಳೋದಕ್ಕೆ ಈಗಲೂ ಹಲವಾರು ಮಾರ್ಗಗಳಿವೆ. ಅದು ಯಾವ ರೀತಿ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈಗೇನು ಮುಂದಿನ 6ನೇ ತಾರೀಕಿದ್ದು 13ನೇ ತಾರೀಕು ಹೋಗದೆ 13ನೇ ತಾರೀಕು ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಲಿ, ಮಾನ್ಯ ಸಾರಿಗೆ ಸಚಿವರು ಸ್ಪಂದನೆ ಮಾಡಲಿ. ಆ ಮೂಲಕ ಬಹುನಿರೀಕ್ಷಿತ ಸಾರಿಗೆ ಸಂಸ್ಥೆ ನೌಕರರು ಕುತೂಹಲದಿಂದ ಕಾಯ್ತಾ ಇರುವಂಥ ವೇತನ ಹೆಚ್ಚಳ ಹಿಂಬಾಕಿ ಅನ್ನುವಂಥ ವಿಚಾರ ಸುಲಲಿತವಾಗಿ ಬಗೆಹರಿಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾಯಿದ್ದೀನಿ. ಹಾಗಾಗಿ ಸಂಸ್ಥೆಯ ಕಾರ್ಮಿಕ ನೌಕರ ಬಂಧುಗಳೇ, ಮುಂದೆ ನನ್ನನ್ನು ಪ್ರಶ್ನೆ ಮಾಡಬೇಡಿ, ಕುಮಾರಸ್ವಾಮಿ ಇದ್ದಾಗ ಆಗ ಮಾಡದೆ ಹೋದರು ಅಂತ. ಬಹುಶಃ ಕುಮಾರಣ್ಣನವರೊಂದಿಗೆ, ನಿಖಿಲ್ ಕುಮಾರಸ್ವಾಮಿಯವರೊಂದಿಗೆ ಇವತ್ತು ಇರ್ತಕ್ಕಂಥ ನನ್ನ ಈ ಅವಿನಾಭಾವ ಸಂಬಂಧ, ಅವ್ರ ಮೇಲೆ ನನಗಿರುವಂಥ ಗೌರವ, ನನ್ನ ಮೇಲೆ ಅವ್ರಿಗಿರುವಂಥ ವಿಶ್ವಾಸ ಇದೆಯಲ್ಲ, ಈ ವಿಶ್ವಾಸ ಅವತ್ತೇನಾದ್ರು ಇದ್ದರೆ ಇಂದಿನ ಮೈತ್ರಿ ಸರ್ಕಾರ ಅವಧಿಯಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ ಏನಾದರೂ ಒಂದು ತಾರ್ಕಿಕ ಅಂತ್ಯವಾಗುವಂಥ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥ ಅವಕಾಶ ಇತ್ತು. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅವಕಾಶ ಬರ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಎನಿವೆ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ, ವಂದನೆಗಳು.